ಪ್ರವಚನದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಮಹಾತ್ಮರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಗುರುಗಳ ಒಂದು ಅನಾರೋಗ್ಯದ ಸ್ಥಿತಿಯಲ್ಲಿ, ಅನುಪಸ್ಥಿತಿಯಲ್ಲಿ ನಿಜಗುಣ ಶಿವಿಗಳವರ ಒಂದು ಸೂತ್ರವನ್ನು ಎಲ್ಲರೂ ಅದನ್ನು ವಿಸ್ತಾರ ಮಾಡೋಣ ಅನ್ನುವಂಥ ಅಭಿಪ್ರಾಯದ ಮೂಲಕವಾಗಿ ಇಲ್ಲಿವರೆಗೆ ಶ್ರೀಗಳವರು, ಹಾವೇರಿ ಅವರು, ಗುರುಪಾಲ್ ಅವರು ಬೇಡುವೆನಭವ ನಿಮ್ಮನುಭವಬಹುದು ಮಾಡೆನಗೊಲೆದು ಸೂಣ ಸಂತತಿಯನೆಂತು ಅಂಥೇಳಿ ಪ್ರಸ್ತಾಪ ಮಾಡಿದರು. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿರುವಂತಹ ಒಂದು ಪದ. ನಾವು ಸಾಲ ಬೇಡಬೇಕಾದ್ರೆ ಶ್ರೀಮಂತರಂತೆ ಬೇಡಬೇಕು. ತನಗ ಊಟಕ್ಕೆ ಏನು ಇಲ್ದಂತವನಂತೆ ಭಿಕ್ಷಾಕ್ ಹೋದ್ರೆ ಅವ ಏನು ಕೊಡ್ತಾನ? ಅವನಂತೆ ಏನು ಇರೋದಿಲ್ಲ, ಅವ ಏನು ಕೊಡೋದಿಲ್ಲ. ಅದಕ್ಕಾಗಿ ನಾವು ಎಲ್ಲಿ ಬೇಡಬೇಕು? ಶ್ರೀಮಂತರಂತೆ ಹೋದ್ರೆ ನಮಗೇನಾದರೂ ಸಿಗ್ತದೆ. ಅದಕ್ಕೆ ಅಭವ ಅಂದರೆ ಪರಮಾತ್ಮ, ಹುಟ್ಟು ಸಾವುಗಳಿಲ್ಲದವನು. ಹುಟ್ಟು ಸಾವುಗಳಿಲ್ಲದವನು ಅಂತ್ಯಕ್ಕೆ ಹೋದ್ರೆ ನಮ್ಮ ಜನನ ಮರಣ ದುಃಖ ಅನ್ನುವಂಥದ್ದು ನಾವು ಬಿಡಿಸ್ತಾನೆ. ನಮಗಿರೋ ದುಃಖ ಯಾವುದು? ಜನನ ಮರಣ ದುಃಖ. ಆ ಜನನ ಮರಣ ದುಃಖ ಬಿಡಿಸೋರು ಅವನು ಜನನ ಮರಣಗಳಿಂದ ರಹಿತ ಆಗಿರ್ಬೇಕು. ಅವನು ಹೆಂಗ ಅದನ್ನು ಬಿಡಿಸ್ಕೊಂಡು ಹೋಗ್ಯಾನ, ಹೆಂಗ ಅವ ಮುಕ್ತ ಆಗ್ಯಾನ ಅನ್ನುವಂಥದ್ದು ಅವ ಗುರ್ತೈತಿ. ಅವ ಹೇಳ್ತಾನ. ಶ್ರೀಮಂತ ಹೆಂಗಾಗೇನೆ ಅನ್ನುವಂಥದ್ದು ಅವ ಗುರ್ತೈತಿ. ಅವ ಕೊಟ್ಟದ್ದನ್ನು ನೀನು ಹಿಂಗ ಈ ದುಡ್ಡು ಒಂದಕ್ಕೆ ಎರಡು ಮಾಡ್ಕೊಂತ ವ್ಯಾಪಾರ ಮಾಡು, ಉದ್ಯೋಗರ ಮಾಡು, ಏನಾರ ಮಾಡಂತ ಒಂದು ರೀತಿ ಹೇಳ್ತಾನ. ಏನು ಗೊತ್ತಿಲ್ದವನು ಅಂತಕ್ಕೆ ಹೋದ್ರೆ ಏನು ಆಗುದಿಲ್ಲ. ಒಬ್ಬ ಹೆಣ್ಮಗಳು ಪ್ರಸವ ವೇದನೆಯೊಳಗನ್ನೂ ಅನುಭವಿಸಿದ್ಲು. ಎಲ್ಲರೂ ತಡ್ಕೊ ಯವ್ವ ಅಂತ ಹೇಳ್ತಿದ್ರು. ಅವಾಗ ಆಕಿ ಮಕ್ಕಳಿಲ್ದಾಕಿ ಹೊಟ್ಟೆ ಗರ್ಭಿಣಿನ ಆಗಿಲ್ಲ. ಏನದು? ಎಷ್ಟು ಮಂದಿ ಹೇಳ್ತಾರ, ಆಕಿ ಎಷ್ಟು ಹೇಳ್ತಾಳ, ಏನದು ಅಂತ ನೋಡವ್ವ. ಆಕಿ ಪ್ರಸವ ವೇದನೆಯನ್ನು ತಡಿಲಾರ್ದ ನೆಳಕ್ ಹತ್ತಾಳ ಅಂತ, ಬ್ಯಾನಿ ತಿನ್ನಕ್ ಹತ್ತಾಳ ಅಂತ. ಅಷ್ಟ್ಯಾಕೆ ತಿನ್ಬೇಕು? ಅಷ್ಟ್ಯಾಕೆ ನೋವಾಗ್ಬೇಕು? ಅದು ಬೇಕಂದ್ರೆ ತಿನ್ಬೇಕು, ನುಂಗ್ಬೇಕು, ಬಡ ಇಲ್ಲಿದ್ರೆ ಉಗುಳ್ಬೇಕು ಅಂತ ಅಂದ್ಲಂತ. ಅಂದ್ರೆ ಏನು? ಉಗುಳುದು ತಿನ್ನೋದು ಮಾಡ್ಯಾಳಕಿ ಬ್ಯಾನಿ ಅಂದ್ರೆ ಆಕಿಗೆ ಗೊತ್ತಿಲ್ಲ. ಹಂಗ ಈ ಯಾವ ಹುಟ್ಟು ಸಾವುಗಳ ದುಃಖ ಅನ್ನುವಂಥದ್ದು ಯಾರು ಅನುಭವ ಮಾಡಿರ್ತಾರೋ ಅವರು ಅದರ ಪರಿಹಾರವನ್ನು ಕಂಡುಕೊಂಡಿರ್ತಾರೆ. ಅವ್ರ ಅಂತ್ಯಕ್ಕೆ ಹೋದ್ರೆ ನಮಗೆ ಈ ದುಃಖ ಅನ್ನುವಂಥದ್ದು ನಿವೃತ್ತಿ ಆಕೈತಿ. ಅದಕ್ಕೆ ಉಪಾಯವನ್ನು ಹೇಳ್ತಾರೆ. ಅದಕ್ಕೆ ಅಭವ ಅಂದರೆ ಹುಟ್ಟು ಸಾವುಗಳಿಂದ ದೂರನಾಗಿರುವಂಥ ಪರಮಾತ್ಮನೇ, ನೀನು ಹುಟ್ಸು, ಬೇಕಾದಷ್ಟು ಸರಿ ಹುಟ್ಸು. ಆದ್ರೆ ಅದನ್ನು ಕಳ್ಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಕೆಲವೊಂದು ಸಾಧನಗಳನ್ನು ಕೊಡು ನಮಗೆ. ಬೇಕಾದಷ್ಟು ದಿವಸ ದುಡಿಸುವ, ಹೊಟ್ಟಿಗೆ ಊಟ ಹಾಕುವಂತಂದಂಗೆ. ಊಟ ನೀರು ಕೊಟ್ಟು ಬೇಕಾದಷ್ಟು ದಿವಸ ದುಡಿಸುವ ಅಂದ್ರೇನು? ಸಾಧನಗಳನ್ನು ಕೊಟ್ಟು ಬೇಕಾದಷ್ಟು ನೀನು ದುಡಿಸುವ, ಹುಟ್ಸು, ಬೇಕಾದಷ್ಟು ಸರಿ ಹುಟ್ಸು. ಆದ್ರೆ ಹುಟ್ಸೋದ್ರಾಗ ಇವನ್ನೆಲ್ಲನ ಕೊಟ್ಟು ಅಂದರೆ ವೆಚ್ಚಕ್ಕೆ ಹೊಣ್ಣಾಗಿ, ಬೆಚ್ಚನೆಯ ಮಣಿಯಾಗಿ, ಇಚ್ಛೆಯುಳ್ಳ ಸತಿಯಾಗಿ, ಸ್ವರ್ಗಕ್ಕೆ ಕಿಚ್ಚು ಹತ್ತಿ ಅಂತ ಸರ್ವಜ್ಞ. ನರಕದಾಗನ ಇಡು, ಇವನ್ ಮೂರು ಕೊಡು. ದುಡ್ಡು, ಹೆಂಡ್ರು, ಮಕ್ಕಳು ಸರಿಯಾಗಿತ್ತು ಅಂತಂದ್ರೆ ಇವು ಎಲ್ಲವೂ ಇದ್ದು ನರಕನ ಸ್ವರ್ಗ ಆಕತಿ. ಹಂಗ ಇವು ಯಾವನು ಕೊಡುವಂತನವ ಭಕ್ತ ಪರಮಾತ್ಮನನ್ನು ಕುರಿತುಕೊಂಡು ಭಕ್ತಿ, ಜ್ಞಾನ, ವೈರಾಗ್ಯ ಕೊಡಂತಾನೆ. ಇಲ್ಲಿ ಮೊದಲನೇದ್ರೊಳಗೆ ನುಡಿಯೊಳಗೆ ಭಕ್ತಿ ಕೊಡಂತಾನ, ಎರಡನೇದ್ರೊಳಗೆ ಜ್ಞಾನ ಕೊಡಂತಾನ, ಮೂರನೇದ್ರೊಳಗೆ ವೈರಾಗ್ಯ ಕೊಡಂತಾನ. ಈ ಮೂರು ಎದಕ್ಕೆ ಸಾಧನ ಆಗ್ಯಾವು? ಅಂತಃಕರಣ ಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣ ಆಗ್ಯಾವ. ಬ್ಯಾಟ್ರಿ ಇಟ್ಕೊಂಡು ಬೇಕಾದಂಥ ಕತ್ಲದಾಗ ಬೇಕಾದಂಗೆ ಅಡ್ಡಾಡ್ಲಿ ಅವ್ರು, ಯಾವ ದುಃಖನೂ ಆಗೋದಿಲ್ಲ. ಆದರೆ ಬ್ಯಾಟ್ರಿ ಇಲ್ದಂಗೆ ಅಡ್ಡಾಡಕ್ಕೆ ಬರೋದಿಲ್ಲ. ಹಂಗೆ ಬ್ಯಾಟ್ರಿ ಕೊಡೋಂಬರ ನಾ ಅಡ್ಡಾಡ್ತೀನಿ ಅಂತ ನಾವು ಹೆದರಿಕಿಲ್ಲ ನಾವು. ಹಂಗೆ ಈ ಮೂರು ಕೊಟ್ಟಿದ್ರೆ ನನಗೆ ಬೇಕಾದಷ್ಟು ಸರಿ ಹುಟ್ಸ್ ನೀನು. ಹುಟ್ಸಿದ್ರೆ ನನಗೆ ಅದ್ರ ಭಯನೇ ಇರೋದಿಲ್ಲ.
ವೈರಾಗ್ಯ ಇರ್ತೈತಿ, ಜ್ಞಾನ ಇರ್ತೈತಿ, ಭಕ್ತಿ ಇರ್ತೈತಿ. ಜ್ಞಾನ ಅನ್ನುವಂಥ ಕಣ್ಣು ಐತಿ, ವೈರಾಗ್ಯ ಅನ್ನುವಂಥ ಬ್ಯಾಟ್ರಿ ಐತಿ, ಆಮೇಲೆ ಒಂದು ಬುಡಿಗಿನೂ ಐತಿ ಕೈಯಾಗ ಏನಾರ ಬಂದು ಹೊಡ್ಯಾಕ. ಇವು ಮೂರು ಇತ್ತಂದ್ರೆ ಕತ್ತಲ್ದಾಗ ಬೇಕಾದಷ್ಟು ಅರಣ್ಯದಾಗ ಹೋಗ್ಲಿ. ಹಂಗೆ ಈ ಮೂರು ಸಾಧನಗಳಿದ್ದವ ಬೇಕಾದಷ್ಟು ಹುಟ್ಸು ಪರಮಾತ್ಮನ ಅವಾಗ ಸವಾಲು ಹಾಕ್ತಾನೆ. ಅದಕ್ಕೆ ಆವ ಕಾಲದು ಬಳಿಕಾವ ದೇಶದು ಬೇರಾವ ವಸ್ತುವಿನೋ ಎಡೆವರೆಯದತಿ ಮಮತೆ ಆವ ಪರಿಗಳು ತನ್ನ ಮೇಲಿರ್ಪದಂತೆ ಗುರುದೇವತೆಯೊಳಗೆ ಅನುರಾಗವಿಹುದೇ ನಿಜ ಭಕ್ತಿ ಅಂತಂದಾರ. ಭಕ್ತಿ ಅಂತಂದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ ತನ್ನನ್ನು ತಾನು ಯಾವಾಗಲೂ ಮರೆಯುವುದಿಲ್ಲ. ಯಾವುದೇ ಕಾಲದೊಳಗೆ ಅಂತಂದ್ರೆ ಕಾಲ ಶ್ರೀಮಂತಿಗೆ ಬಂದಾಗೂ ನಾ ಸಾವುಕಾರದಿನಂತಾನ, ಬಡತನ ಬಂದಾಗೂ ನಾ ಸಾವುಕಾರದಿನಂತಾನ, ರೋಗಿ ಆದಾಗಲೂ ನಾ ಅದೇನಂತಾನ, ನಾ ರೋಗಿ ಅಂತಾನ, ಸಾಯುವಾಗೂ ನಾ ಹೆಂಗೆ ಸಾಯಲಿ ಅಂತಾನ. ತನ್ನ ಮ್ಯಾಲಿನ ಪ್ರೀತಿ ಎನ್ನುವಂಥದ್ದು ಸಾಯುವಾಗೂ ಹೋಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ, ಪಿಂಡಾತ್ ತತೇಂದ್ರಿಯ, ಇಂದ್ರಿಯಾಚ್ಯ ಪರಂಪ್ರಾಣಂ, ಪ್ರಾಣಾದಾತ್ಮನ ಪರಮಪ್ರಿಯ ಅಂತ. ಬೆಂಕಿ ಹತ್ತಿರ್ತತಿ, ಆ ಮನೆಯೊಳಗೆ ತಾನು ಮೊದಲು ತಾನು ಪಾರಾಗ್ಬೇಕಂತಾನೆ. ಹೆಂಡ್ರು ಮಕ್ಕಳು ನೋಡೋದಿಲ್ಲ, ಹೆಂಡ್ರು ಮಕ್ಕಳು ನೋಡೋದಿಲ್ಲ ಅಂತಂದ್ರೆ ತಾ ಪಾರಾಗಿ ಹೋಗ್ಬೇಕಂತ. ಹೆಂಗೋ ಹಂಗೆ ತನ್ನ ಮೇಲಿನ ಪ್ರೀತಿ ಅನ್ನುವಂಥದ್ದು ಅದು ಯಾರಿಂದಲೂ ಅಳಕಿಸ್ಲಿಕ್ಕೆ ಬರೋದಿಲ್ಲ. ದುಡ್ಡಿನ ಮೇಲೆ ಪ್ರೇಮ ಇರ್ತತಿ, ಅದನ್ನು ಆಪತ್ ಕಾಲದೊಳಗೆ ಬರಲಿ ಅಂತೇಳಿ ತಿಳ್ಕೊಂಡು ಹೊಟ್ಟಿ ಬಟ್ಟಿ ಕಟ್ಟಿ ಹಸು ನೀರಡಿಕೆನ್ನೋಂಥದ್ದು ಬಿಟ್ಟು ಇದು ಯಾವುದು ನಿದ್ರೆ ಮಾಡುವಂಗಿಲ್ಲ, ಹಸು ತಡೆಯುವಂಗಿಲ್ಲ, ಮತ್ತು ತ್ರಾಸಕತೆ ಅನ್ನುವಂಥದ್ದನ್ನು ಆದ್ರಾಗಲಿ ಆ ದುಡ್ಡು ಬಂದ್ರೆ ಸಾಕಂತಾನ. ಹಂಗೆ ದುಡ್ಡಿನ ಮೇಲೆ ಪ್ರೀತಿ ಇಟ್ಕೊಂಡು ಎಲ್ಲ ತ್ರಾಸ ತೊಗೊಂಡು ಗಳಿಸ್ತಾನೆ. ಯಾಕೆ ಅದ್ರ ಮೇಲಿನ ಮೋಹದಿಂದ. ಕಡೆಗೆ ಅದನ್ನು ಒಮ್ಮೊಮ್ಮೆ ಬಿಡು ಪ್ರಸಂಗ ಬರ್ತತಿ. ಯಾಕ ಮಗ್ಗ ಭಾಳ ತ್ರಾಸಾಗೈತ್ರಿ, ಡಾಕ್ಟ್ರ್ ಇಂತಿಷ್ಟು ದುಡ್ಡು ಕೊಟ್ರೆ ಅವಾಗ ಆರಾಮಾಕತಿ, ಆಪ್ರೇಷನ್ ಮಾಡ್ತೀವಿ ಅಂದಾರ ಅಂತಂದಾಗ ಆಗ್ಲಿ ಬೇಕಾದಷ್ಟು ದುಡ್ಡು ಹೋಗಲ್ರಿ, ಮಗ ಉಳಿದ್ರೆ ಸಾಕು ಅಂತ ನಾವು. ಆಪತ್ ಕಾಲದೊಳಗೆ ದುಡ್ಡು ಇದ್ರ ಉಪಯೋಗ ಅದ್ರ ಮಗ ಇದ್ರೆ ಆ ದುಡ್ಡು ತೊಗೊಂಬಂದು ನಾನು ತೋರಿಸ್ತಾನಂತೇಳಿ ಮಗನ ಮೇಲಿನ ಪ್ರೀತಿ ಇರ್ತೈತಿ. ದುಡ್ಡು ಕೈ ಬಿಡ್ತಾನವ, ಡಾಕ್ಟ್ರಿಗೆ ಕೊಡ್ತಾನ, ಮಗನ ಆಪ್ರೇಷನ್ ಮಾಡಿಸ್ತಾನ. ಆಮೇಲೆ ಮನೆಗೆ ಬೆಂಕಿ ಹತ್ತಿದಾಗ ತಾವು ಉಳಿದ್ರೆ ಸಾಕಂತೇಳಿ ತಿಳ್ಕೊಂಡು ಮಗನೂ ಎಬ್ಸೋದಿಲ್ಲ. ಮೊದಲು ತಾವು ಹೊರಗೆ ಹೋಗಿ ಹಿಂದೆಗಳಿಗೆ ಹೇಳೋ ಮರ ಬೆಂಕಿ ಹತ್ತಿತ್ತಿಂದ ಮಗನ ಎಬ್ಸ್ತಾನೆ, ತಾ ಹೊರಗೆ ಹೋಗ್ತಾನೆ. ಪುತ್ರಾತ್ ಪಿಂಡ, ಪಿಂಡಾತ್ ತತೇಂದ್ರಿಯ ಅಂತನ. ಯಾವ ಪಿಂಡಕ್ಕಿಂತಲೂ ಇಂದ್ರಿಯಗಳ ಮೇಲೆ ಅತಿ ಪ್ರೀತಿ ಮಾಡ್ತಾನೆ. ಯಾಕೆ ಯಾರು ಏನಾರು ಹೊಡಿಬೇಕಾದ್ರೆ ಅವ್ರು ಹೊಡ್ಯಕ್ಕೆ ಬಂದ್ರಪ್ಪ ಬೇರೆದವ್ರು ಅಂತಂದಾಗ ಅವು ಎಲ್ಲವುಗಳನ್ನು ತಾನು ದುಬ್ಬ ಕೊಡ್ತಾನೆ. ಪಿಂಡಾತ್ತೇಂದ್ರಿಯ, ಇಂದ್ರಿಯಗಳನ್ನು ಕೊಡೋದಿಲ್ಲ, ಕೈ ಕೈ ಕಣ್ಣು ಕಾಲು ಎಲ್ಲ ಮುಚ್ಕೊಂತಾನೆ, ಡುಬ್ಬ ಕೊಡ್ತಾನೆ. ಪಿತ್ರಾತ್ ಪಿಂಡ, ಪಿಂಡಾತ್ತೇಂದ್ರಿಯ, ಇಂದ್ರಿಯ ಅಚ್ಚ ಪ್ರಾಣ ಪರಂಪ್ರಾಣ. ಆಮೇಲೆ ಇಂದ್ರಿಯಗಳನ್ನು ಮುಚ್ಕೊಂಡು ಡುಬ್ಬ ಕೊಡ್ತಾನೆ. ಮತ್ತೆ ಆಮೇಲೆ ಯಾಕಂದ್ರೆ ಇಂದ್ರಿಯಗಳ ಮೇಲೆ ಪ್ರೇಮ ಭಾಳಲ್ಲ, ಇಂದ್ರಿಯ ಡುಬ್ಬಕ್ಕಿಂತ ಅವು ಉಳಿಲಿ ಅಂತಾನೆ. ಮತ್ತು ಹೌದು, ಏನೋ ಕಣ್ಣಿಗೆ ಕಾಲಿಗೆ ಕೈಗೆ ಗಾಯ ಆಯ್ತು, ಶುಗರ್ ಇತ್ತು, ಡಾಕ್ಟರ್ ಹೇಳಿದ್ರು ಶುಗರ್ ಆಗೈತಿ, ಇವಾಗ ಇನ್ಫೆಕ್ಷನ್ ಆಗೈತಿ, ಈ ಇಂದ್ರಿಯ ತೆಗೆದ್ರೆ ನೀವು ಉಳಿತಿ ಅಂತಂತಾರೆ. ಅವಾಗ ಇಂದ್ರಿಯಗಳ ಮೇಲೆ ಭಾಳ ಪ್ರೀತಿ ಇತ್ತಲ್ಲ, ಅವಾಗ ಅದನ್ನು ಬಿಡ್ತಾನ. ಕಾಲು ಕಡಿದ್ರೆ ಉಳಿತೀನಿ ಅಂತಂದ್ರೆ ಹಂಗಾರೆ ಕಡೀರಿ ಅಂತಾನೆ, ಕಣ್ಣು ತೆಗೆದ್ರೆ ಉಳಿತೀನಿ ಅಂದ್ರೆ ತೆಗೀರಿ ಅಂತಾನೆ. ಹಿಂಗೆ ಇಂದ್ರಿಯಗಳಿಗಿಂತಲೂ ತಾನು ಶ್ರೇಷ್ಠ ಅಂತ. ನಾವು ಉಳಿದ್ರೆ ಸಾಕು, ಇಂದ್ರಿಯ ಹೋದ್ರೆ ಹೋಗ್ಲಿ ಅಂತ. ಆಮೇಲೆ ಇಂದ್ರಿಯ ಪರಂಪ್ರಾಣಂ ಅಂತಾರ. ಆ ಇಂದ್ರಿಯಗಳಿಗಿಂತಲೂ ಪ್ರಾಣ ಪ್ರೀತಿ. ಯಾಕ ಅಪಮಾನ ಆಗುವಂಥ ಪ್ರಸಂಗ ಬಂತಂದ್ರೆ ಮಾರಾಯ ಹಂಗೆ ಮರ್ಯಾದೆ ಇಲ್ದಂಗೆ ಹೆಂಗೆ ಅಡ್ಡಾಡ್ಬೇಕು, ಸತ್ರ ನನ್ನ ಮರ್ಯಾದೆ ಉಳಿತೈತಿ ಅಂತೇಳಿ ತಿಳ್ಕೊಂಡು ಹಾದು ಹೋಗಲ್ಲಕ್ಕಂತೇಳಿ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾನೆ. ಅಪಮಾನ ಆಗೋದು ಬೇಡ, ಮಾನ ಕಳ್ಕೊಂಡು ಬದುಕೋದು ಚಲೋ ಅಲ್ಲ ಅಂತೇಳಿ ತಿಳ್ಕೊಂಡು ಪ್ರಾಣಕ್ಕೋಸ್ಕರವಾಗಿ
ಅಪಮಾನ ಕಳ್ಕೊಳ್ಳೋದ್ರ ಸಲುವಾಗಿ ಪ್ರಾಣ ಬಿಡ್ತಾನೆ. ಅಂದ್ರೆ ಪ್ರಾಣ ಹೋದ್ರೂ ಸುಖದಿಂದ ಇರ್ತೀನಿ ಅಂತ ನಾವ. ಪ್ರಾಣ ಹೋದ್ಮೇಲೆ ಸುಖದಿಂದ ನಾನು ಇರ್ತೇನೆ ಅಂದ್ರೆ ನೀವು ಪ್ರಾಣ ಇದೆಲ್ಲ ದುಃಖಕ್ಕೆ ಕಾರಣ ಆಗೈತಿ, ಪ್ರಾಣ ಈ ಪ್ರಾಣ ನೀಡಬಾರ್ದಂತ ಹೊಕ್ಕಾನ. ಅಂದ್ರೆ ಆ ಪ್ರಾಣ ಹೋದ್ರೆ ನಾ ಸುಖದಿಂದ ಇರ್ತೀನಂತ. ಆದ್ರಿಂದ ಇಲ್ಲಿ ಎಲ್ಲವುಗಳಿಗಿಂತಲೂ ಪ್ರೀತಿ ಅದರ ಮೇಲೆ ಆಯ್ತು, ತನ್ನ ಮೇಲೆ ಆಯ್ತು. ಅದರಂತೆ ಇಲ್ಲಿ ಆವ ಕಾಲದು ಬಳಿಕ ಆವ ದೇಶದವಳು ಇಲ್ರಿ ನಮ್ಮ ಮನೆಯಾಗಿದ್ದಾಗ ಅಷ್ಟು ಪ್ರೀತಿ ಐತಿ, ಹೊರಗಡೆ ಬಿಗರ್ ಮನೆಗೆ ಹೋದ್ರೆ ನಾ ಆರಾಮ್ ಇರ್ತೀನಿ, ಅಲ್ಲಿ ನಾನು ಪ್ರೀತಿ ಅಲ್ಲಿ ಇರುದಿಲ್ಲ ಅಂತ ಹೇಳಿಲ್ಲ. ಅವಾಗನೂ ಜಳಕ ಮಾಡ್ತಾನ, ಅವಾಗೂ ಊಟ ಮಾಡ್ತಾನ. ಮತ್ ಪರದೇಶಕ್ಕೆ ಹೋದಾಗೂ ಜಳಕ ಊಟ ಶಿಸ್ತು ನಿದ್ದೆ ಮಾಡ್ತಾನೆ. ಯಾಕಂದ್ರೆ ಆರಾಮ್ ಇರ್ಬೇಕು. ಆವ ದೇಶದವಳು ಬಳಿಕ ಆವ ದೇಶದವಳು ಆವ ಕಾಲದವಳು ಆ ವಸ್ತು ನೋಡು. ಯಾವ ವಸ್ತು ಹೋದ್ರೆ ಹೋಗ್ಲಿ ಬಿಡ್ರಿ, ಮನೆ ಹೋದ್ರೆ ಹೋಗ್ಲಿ, ಆಸ್ತಿ ಹೋದ್ರೆ ಹೋಗ್ಲಿ, ಎಲ್ಲ ಹೋದ್ರೂ ತಾಯಿನಿರ್ಬೇಕಂತ. ಹಂಗ ಎಲ್ಲ ಆಸ್ತಿ ಮಗ ದುಡ್ಡು ಎಲ್ಲ ಹೋದ್ರು ತನ್ನ ಮೇಲಿನ ಪ್ರೀತಿ ಹೆಂಗ್ ಬಿಡುದಿಲ್ಲ, ಹಂಗ ಗುರು ದೇವತೆಯಲ್ಲಿ ಪ್ರೀತಿ ಇರ್ಬೇಕು. ತನ್ನ ಮೇಲಿನ ಪ್ರೀತಿ ದುಡ್ಡಾದ ಕೂಡಲೇ ತಾನು ರೋಗ ಬಂದ ಕೂಡಲೇ ದುಡ್ಡು ಬಿಡ್ತಾನ, ತನ್ನ ರಕ್ಷಣೆ ಮಾಡ್ತಾನೆ. ಹಂಗು ಗುರುಗಳಿಗೆ ದೇವತೆಗಳಿಗೆ ಅಷ್ಟು ಪ್ರೀತಿ ಇರ್ಬೇಕು. ಗುರುಗಳಿಗೆ ಏನಾದ್ರು ತ್ರಾಸ ಆತಂದ್ರೆ ದುಡ್ಡು ಕೈ ಬಿಟ್ಟು ಅವ್ರು ತೋರಿಸ್ಬೇಕು, ಮಾಡಬೇಕು. ಏನೋ ಶ್ರಮ ಆದರೂ ದೇವ್ರ ಗುಡಿಗೆ ಹೋಗ್ಬೇಕು. ಈ ರೀತಿಯಾಗಿ ಅವುಗಳ ಮೇಲೆ ಪ್ರೀತಿ ಇರತಕ್ಕಂಥದ್ದು ಭಕ್ತಿ ಅಂತಂತಾರೆ. ಆವ ಕಾಲದು ಬಳಿಕ ಆವ ದೇಶ ಬೇರ ವಸ್ತುವಿನ ಎಡೆವರೆದೈತಿ ಮತ್ತೆ ಆವ ಪರಿಗಳು ತನ್ನ ಮೇಲೆ ಇರ್ತದಂತೆ ಗುರುದೇವತೆಗಳು ಎಲ್ಲರಾಗುವುದೇ ನಿಜ ಭಕ್ತಿ ಅಂತಂತಾರೆ. ಆಮೇಲೆ ಮುಂದ ಅದಿದೆನ್ನದ ಕೆಳ ತತ್ವವನ್ನೇ ತಿಳಿದುಳಿದು ಸದಮಳ ಚಿದಾನಂದ ಪೂರ್ಣ ತಾನೆಂದು ಮತ್ತೆ ಬಹುಪದೊಳದಿಂದಿರಲದೆ ಸಹಜ ಸುಜ್ಞಾನ. ಆ ಸುಜ್ಞಾನ ಅನ್ನುವಂಥದ್ದನ್ನು ಕೊಡುವಂತಾನ. ಏನದು? ಎಲ್ಲಾ ಕರ್ಣಾದಿಗಳು ಹೊರಗ ಅಡ್ಡಾಡಿ ದುಃಖ ಪಡ್ತಾವ. ನೋಡಿ ಕಣ್ಣು ಸಾಕಾಗಿ ಕೆಡ್ತತಿ. ಕೈ ಕೊಟ್ಟು 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 ಏನೋ ಕೆಲಸ ಮಾಡಿ ಕೈ ನೋವು ಆಕತಿ, ಅಡ್ಡಾಡಿ ಅಡ್ಡಾಡಿ ಕಾಲು ನೋವು ಆಕ್ಕವು. ಆದ್ರೆ ನಾನ ನೋವಾದೀನಿ, ನನಗೆ ನೋವು ಆತು ಅಂತಂತೀವಿ. ಅವು ಎಲ್ಲವುಗಳು ಏನು ಇಲ್ದಾಗ ನೀನು ಆರಾಮದಿದಿ. ಸುಷುಪ್ತಾವಸ್ಥೆಯಲ್ಲಿ ಕಣ್ಣಿಲ್ಲ, ಕೈಯಿಲ್ಲ, ಕಾಲಿಲ್ಲ, ಊಟಿಲ್ಲ, ನಿದ್ರಿಲ್ಲ, ಯಾವ್ದು ಏನೇನು ಇಲ್ಲದಾಗನು ಆ ನಿದ್ರಾ ಸಮಯದೊಳಗೆ ನಾನು ಸುಖದಿಂದ ಮಲ್ಕೊಂಡ ಅವ ಇಂದ್ರಿಯಾತೀತವಾಗಿ ಸಾಕ್ಷಿಯಾಗಿ ತಾನೇ ಇರ್ತಾನೆ. ಯಾವ ಭೋಗ ಸಾಮಗ್ರಿಗಳಿಲ್ಲ, ತ್ರಿಪುಟಿಗಳಿಲ್ಲ. ಈ ತ್ರಿಪುಟಿಗಳಿಲ್ಲದೆ ಇರತಕ್ಕಂಥ ಸ್ಥಿತಿನ ನಿದ್ರಿ. ಅಲ್ಲಿ ಆರಾಮ್ ಇರ್ತಾನ, ಸಾಕ್ಷಿಯಾಗಿರ್ತಕ್ಕಂಥದ್ದು ಇದು ಸುಜ್ಞಾನ ಅಂತಂತಾರ. ಅಂದ್ರೆ ಏನು ಬೇಕಾದಾದ್ರೂ ಸೂರ್ಯ ಅನ್ನುವಂಥದ್ದು ಜಗತ್ತಿನ ಒಂದು ವ್ಯವಹಾರಕ್ಕವ ಹೇಗೆ ಸಾಕ್ಷಿಕನಾಗ್ಯದಾನೋ ಹಂಗ ನೀನು ಎಲ್ಲ ವ್ಯವಹಾರಕ್ಕೂ ಸಾಕ್ಷಿಕನಾಗಿದ್ದರೆ ನಿನಗೆ ದುಃಖನ ಆಗೋದಿಲ್ಲ. ಊರು ಸುಟ್ಟರು ಹನುಮಪ್ಪ ಹೊರಗಂತ. ಹಂಗ ಊರಾಗ ಬೇಕಾದ ಅಲ್ಲಿ ಆಗಲಿ, ಬೇಕಾದ ಮನೆಗೆ ಬೆಂಕಿ ಹಚ್ಚಲಿ, ಯಾರ ಸಾಯಲಿ, ಯಾರ ಹುಟ್ಟಲಿ, ಯಾರ ಬಡ್ದಾಡ್ಲಿ, ಹನುಮಪ್ಪ ಕೆರೆ ಹೊಂಡಾಗಿರೋ ನೀನು ಸಂಬಂಧನೇ ಇಲ್ಲ. ಹಂಗ ಸಾಕ್ಷಿಯಾಗಿರುವಂತ. ಇನ್ನ ಮುಂದೆ ಏನ್ ಹೇಳ್ತಾರ? ವೈರಾಗ್ಯ ಹೇಳ್ತಾರ. ಅರಿದು ವನಿತಾದಿಯೊಳಗೊಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಪರಿಯಾಗಿ ಹೊರತಿ ಇಲ್ಲದ ಶಂಬಲಿಂಗದಂತೆ ಭೋಗದರಕಮಲ್ಲದ ಈಗ ಪರಮ ವೈರಾಗ್ಯ ಅಂತ. ಸ್ತ್ರೀ ಪುತ್ರಾದಿಗಳಲ್ಲಿ ಅವುಗಳಲ್ಲಿರುವಂತ ದೋಷವನ್ನ ಅರಿತು ಬಿಟ್ಟು ಬಿಡ್ಬೇಕು. ಹಂಗ ಬಿಟ್ರಾಗುದಿಲ್ಲ. ಏನು ಇಲ್ಲದಕ್ಕೆ ಇವಲ್ಲ ಅಂತಂತಾರ. ಹಾಲಲ್ಲ, ಜೇನಲ್ಲ, ನೆಲ್ಲಕ್ಕಿ ಬೋನಲ್ಲ, ನೆಲ್ಲಕ್ಕಿ ಬೋನಲ್ಲ, ಯಾಕವಲ್ಲ ಅಂದ್ರೆ ಇಲ್ಲದಕ್ಕವಲ್ಲ. ನನಗೆ ಅವುಗಳನ್ನು ಸಂಗ್ರಹ ಮಾಡುವಂತ ಬುದ್ಧಿನೇ ಇಲ್ಲ. ಅವ ಇಲ್ಲದಕ್ಕೂ ಅಲ್ಲ ಅಂತಾನ. ಯಜ್ಜ ಲಗ್ನ ಕೇಳು ಅಂತ, ನನಗಿಷ್ಟು ವಯಸ್ಸಾಗೈತಿ, ನನಗೆ ಯಾರು ಕನ್ಯೆ ಕೊಡ್ತಾರೋ ಅಂತಂತಾನ. ಕೊಟ್ರೆ ಬಿಡವಲ್ಲ. ಹಂಗ ಆಸೆ ಇಟ್ಕೊಂಡು ವೈರಾಗ್ಯ ತಾಳ್ತಕ್ಕಂಥದ್ದು ವೈರಾಗ್ಯ ಅಲ್ಲ. ಕಾಶಿ ಹೋಗಿ ಹೆಂಡ್ತಿ ಬಂದ ಕೂಡಲೇ ನೀನು ಬಂದೇನೋ ಅಂತಂದಂತ. ಸಾಧಾಗಿದ್ದ. ನಾನು ಬಂದೇನೆ. ಹಂಗಾರೆ ಮಗನ ಲಗ್ನ ಮಾಡಿದೇನ, ಏನು ದುಡ್ಡು ಪಡ್ಡು ಏನೇನು ಮಾಡಿದೆ ಅಂತ ಕೇಳ್ತಾನ. ಅವನ್ ಕಾಶಿಯಾಗಿ ಇದ್ಕೊಂಡು ಹೆಂಡ್ರು ಮಕ್ಕಳು ನೆನಪು ಮಾಡ್ಕೊಂಡು. ಹಂಗ ವೈರಾಗ್ಯ ಅನ್ನುವಂಥದ್ದು ಯಾವಾಗಲೂ ಇರಬೇಕು. ಅರಿದು ವನಿತಾದಿ ಅವಳಲ್ಲಿರುವಂತ ಒಂದು ದೋಷ ಭಾವನೆ ಅನ್ಕೊಂಡು ಮೃಷ್ಟಾನ್ನ ಐತಿ, ಎಲ್ಲ ಐತಿ, ಆದ್ರೆ
ಅದ್ರೊಳಗೆ ಒಂದು ಹನಿ ವಿಷ ಬಿದ್ದಿತ್ರಿ, ಹಲ್ಲಿ ಬಿದ್ದಿತ್ತು ಅಂತ ಹೇಳಿದ್ರ ಹಲ್ಲಿ ತೆಗೆದು ಒಗದಾರ್ರಿ, ಅದು ಸತ್ತಿತ್ತದು ಅಂತ ಹೇಳಿ ಅಂದ್ರೆ ಉಣ್ತಾನೇನು? ಹೌದು, ತೆಗೆದನು ಒಗದಾರ. ಸುದ್ದಿ ಕೇಳನಲ್ಲ ಅವ. ಹಲ್ಲಿ ಬಿದ್ದು ಸತ್ತು ಹೋಗೈತಿ ಅಂದ್ರೆ ಅದ್ರ ಏನಾರ ಅದ್ರಾಗ ಅಂಶ ಇದ್ದೇ ಇರ್ತೈತಿ ಅಂತ ಹೇಳಿ ತಿಳ್ಕೊಂಡು ಅದನ್ನ ಹೆಂಗ ಉಣ್ಬೋದಲ್ಲ. ಹಂಗ ವಿಷಯಾದಿಗಳಲ್ಲಿ ವೈರಾಗ್ಯ ಬರ್ಬೇಕು. ದೇಹ ಅನ್ನುವಂಥದ್ದು ಇವತ್ತು ಇದ್ದದ್ ನಾಳೆ ಇರೋದಿಲ್ಲ, ನಾಳೆ ಇದ್ದದ್ ನಾಡಿದಿರೋದಿಲ್ಲ, ಅದು ಹೋಗೇ ಬಿಡ್ತೈತಿ. ಅದ್ರಂಗ ಅದರಲ್ಲಿ ವೈರಾಗ್ಯ ಇರ್ಬೇಕು. ನಾಗಲಿಂಗಪ್ಪಜ್ಜ ರಾತ್ರಿ ಹೊತ್ನ್ಯಾಗ 1000 ರೂಪಾಯಿ ಖರ್ಚು ಮಾಡಿ ಗೇರು ಬೀಜ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲ ಹಾಕಿ ಬರೋಬ್ಬರಿ ಶಿರಾ ಮಾಡ್ಕೊಂಡು ಹೊಟ್ಟೆ ತುಂಬ ಉಂಡ. ಎಷ್ಟು ಖರ್ಚು ಮಾಡಿದ್ದ? 1000 ರೂಪಾಯಿ ಖರ್ಚು ಮಾಡಿದ್ದ. ಉಂಡು ಮರುದಿವ್ಸ ಚರ್ಗಿ ತೊಗೊಂಡು ಹೋಗಿ ಚರ್ಗಿ ತೊಗೊಂಡು ಕುಂತು ಅದ್ರ ಮುಂದೆ ಕುಂತು ಅಳಾಕ್ ಹತ್ತಿದ. ನಾಗಲಿಂಗಪ್ಪ ಅಳಾಕ್ ಹತ್ತೇನಂದ್ರೆ ಏನೈತೆ ಅಂತ ಹೇಳಿ ಎಲ್ಲಾರು ಕೂಡಿದ್ರ. ಯಾಕೆ ಅಳಾಕ್ ಹತ್ತೀರಿ? ನೋಡಪ್ಪ, ನಿನ್ನೆ 1000 ರೂಪಾಯಿ ಖರ್ಚು ಮಾಡಿ ಗೋಡಂಬಿ, ದ್ರಾಕ್ಷಿ, ಗೇರು ಬೀಜ, ತುಪ್ಪ ಎಲ್ಲ ಬರೋಬ್ಬರಿ ಹಾಕಿ ಊಟ ಮಾಡಿ ಮಕ್ಕೊಂಡೆ. ಇವತ್ತ ಅದ ಇಲ್ಲಿ ಇಟ್ಟೇನಿಲ್ಲಿ. ಇದನ್ನ ಯಾರ ತಗೋರಿ 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 ಅಂತ ಹೇಳಿ ಎಲ್ಲರ ಕೇಳಿ ಎಲ್ಲರೂ ಹಂಗ ಮೂಗು ಮುಚ್ಕೊಂಡು ಹೋಗ್ತಾರ. ಅದಕ್ಕೆ ಇದನ್ನ 1000 ರೂಪಾಯಿ ಹೆಂಗ್ ತಗೋಬೇಕು ಇದ್ರಾಗಿದ್ದ ಅಂತ ನನ್ಗೆ ಅಳಾಕ್ ಬಂದತಿ ಅಂತ. ಯಾರು ಕೊಡವ್ರು ಯಾರು? ಅದನ್ನ ಯಾರು ತಗೋತಾರ? ಹಂಗ ಕೆಟ್ಟ ಹೋಗ್ಬಿಡ್ತೈತಿ. ದಿನಂಪ್ರತಿ ಕೆಡ್ತೈತಿ. ಎಲ್ಲವೂ ಕೆಡ್ತಾವ. ಇವತ್ತಿನ ವಯಸ್ಸು ನಾಳೆ ಇರೋದಿಲ್ಲ, ಇವತ್ತಿನ ದುಡ್ಡು ನಾಳೆ ಇರೋದಿಲ್ಲ, ಇವತ್ತಿನ ಹೆಂಡ್ರ ಮನಸ್ಸು ನಾಳೆಗಿರೋದಿಲ್ಲ, ಮಕ್ಕಳ ಮನಸ್ಸು ನಾಳೆಗಿರೋದಿಲ್ಲ. ಹಿಂಗ ಪ್ರಪಂಚ ಅನ್ನುವಂಥದ್ದು ದೋಷ ಸಹಿತವಾಗಿರೋದ್ರಿಂದ ಅವಳಲ್ಲಿರುವಂಥ ಮೋಹ ಬುದ್ಧಿನ ಇಟ್ಟುಕೊಂಡಿರುವಂತಹ ಬಿಡುವುದೇ ಇದು ವೈರಾಗ್ಯ. ಕೊರತೆ ಇಲ್ಲದ ಶಂಭುಲಿಂಗ ಅಂತೀರಿ. ಶಂಭುಲಿಂಗ ಮಾತ್ರ ಕೊರತೆ ಇಲ್ದಂಗ ಅದ, ಇವೆಲ್ಲವೂ ಕೊರತೆ ಇದ್ದಂಥವು. ಹಂಗಿದ್ದಾಗ ವೈರಾಗ್ಯ ಅನ್ನೋದು ಈ 3 ಇದ್ರೆ ಮುಕ್ತಿಗೆ ಇವು 3 ಸೋಪಾನ. ಈ ಸೋಪಾನ ಹತ್ಕೊಂಡು ಮೋಕ್ಷವನ್ನು ಪಡೆಯುವಂತಹದ್ದೇ ಈ ಪದ್ಯದ ತಾತ್ಪರ್ಯ. ನೀ ಹುಡ್ಸ್ಯಾರ ಹುಡ್ಸು, ಹೆಂಗಾರ ಮಾಡು, ಈ 3 ಕೊಡು, ಹೆದರುದಿಲ್ಲ ಅಂತ ನಾವು. ಈ ರೀತಿಯಾಗಿ ಜ್ಞಾನದ ಸಾಧನಗಳನ್ನು ಕಂಡುಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಅನ್ನುವಂಥ 4 ಮಾತುಗಳನ್ನು ಎಲ್ಲ ಮಾತನಾಡಿದ್ದಾರೆ ಅರ್ಪಿಸಿ ನನ್ನ ಮಾತಿಗೆ ನಮಸ್ಕಾರ. ಶಿವಾಯ.